ಹಾಯ್ ಡಿಯರ್ ಸ್ಟೂಡೆಂಟ್ಸ್, ನಿಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಂಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇವತ್ತು ನೋಡ್ತಾ ಇದ್ದೀವಿ ಆದರ್ಶ ವಿದ್ಯಾಲಯದಲ್ಲಿ ಕೇಳುವಂತಹ ಮಾದರಿ ಪ್ರಶ್ನೆ ಪತ್ರಿಕೆ ಮಾನಸಿಕ ಸಾಮರ್ಥ್ಯದ ಮೇಲೆ. ಓಕೆ, ಮೆಂಟಲ್ ಎಬಿಲಿಟಿಯಲ್ಲಿ ಕೇಳುವಂತಹ ಒಂದಿಷ್ಟು ಕ್ವಶನ್ಸ್ ಗಳನ್ನ ನಾನು ಇವತ್ತು ತಗೊಂಡ್ಬಂದಿದ್ದೀನಿ. ಅವನ್ನ ಒಂದೊಂದಾಗಿ ಸೊಲ್ಯೂಷನ್ ಮಾಡ್ತಾ ಹೋಗೋಣ. ನಾವು ಇಂದಿನ ವಿಡಿಯೋದಲ್ಲಿ ಆಲ್ರೆಡಿ ಗಣಿತದ ಬಗ್ಗೆ ಒಂದಿಷ್ಟು ಪ್ರಶ್ನೆಗಳನ್ನ ಸೊಲ್ಯೂಷನ್ ಮಾಡಿದ್ವಿ. ಇವತ್ತು ಮೆಂಟಲ್ ಎಬಿಲಿಟಿಯಲ್ಲಿ ಕೇಳುವಂತಹ ಆದರ್ಶ ಶಾಲೆಯಲ್ಲಿ ನಿಮಗೆ ಈಗ ಆಲ್ರೆಡಿ ಗೊತ್ತಿದೆ, ಆದರ್ಶ ಶಾಲೆಯಲ್ಲಿ ಕಾಲ್ಫಾರ್ಮ್ ಆಗಿದ್ದು ಮಾರ್ಚ್ 23ರಂದು ನಿಮಗೆ ಪರೀಕ್ಷೆಗಳು ನಡೀತಾ ಇದ್ದಾವೆ. ರವಿವಾರದಂದು ಮಾರ್ಚ್ 23 ರವಿವಾರದಂದು ಪರೀಕ್ಷೆಗಳು ನಡೀತಾ ಇದ್ದಾವೆ. ಅದರ ಬಗ್ಗೆ ನಾವು ಇವತ್ತು ನೋಡ್ತಾ ಹೋಗೋಣ. ಅದರಲ್ಲಿ ಮೆಂಟಲ್ ಎಬಿಲಿಟಿಯಲ್ಲಿ ಬರುವಂತಹ ಕ್ವಶನ್ಸ್ ಗಳು ಯಾವ ತರ ಇರ್ತಾ ಇದ್ದಾವೆ ಅಂತ ಹೇಳಿ. ಹಾಗಾದ್ರೆ ನೋಡೋಣ. ಮೊದಲನೇ ಪ್ರಶ್ನೆ ಏನಿದೆ? ಓಕೆ, ಪ್ರಶ್ನೆ ಸಂಖ್ಯೆ 1. ದ ಮಿಸ್ಸಿಂಗ್ ನಂಬರ್ ಈಸ್, ಬಿಟ್ಟು ಹೋಗಿರುವ ಸಂಖ್ಯೆ ಯಾವುದು? ಕೇಳಿರ್ತಕ್ಕಂಥ ಪ್ರಶ್ನೆ ಎಲ್ಲಿದೆ? ಇಲ್ಲಿದೆ. ಇಲ್ಲ ಅಂದ್ರೆ ಈ ಸ್ಥಾನದಲ್ಲಿ ಯಾವ ಸಂಖ್ಯೆ ಬರಬೇಕು ಅಂತ ಹೇಳಿ ನೋಡೋಣ. ಹಾಗಾದ್ರೆ ಫಸ್ಟ್ ಏನ್ ಕೊಟ್ಟಿದ್ದಾರೆ, ಸರಣಿಯನ್ನ ನೋಡ್ತಾ ಹೋಗ್ರಿ. ಸರಣಿಯನ್ನ ನೋಡ್ಬೇಕಾದ್ರೆ ಪ್ರಶ್ನೆ ಎಲ್ಲಿ ಕೊಟ್ಟಿದ್ದಾರೆ? ಇಲ್ಲಿ ಕೊಟ್ಟಿದ್ದಾರೆ. ಹಾಗಾದ್ರೆ ಈ ಸಂಖ್ಯೆ ಯಾವ ತರ ಬಂದಿದೆ ಅಂತಕ್ಕಂಥದ್ದನ್ನ ನೋಡ್ಬೇಕು ನೀವು. ಓಕೆನಾ? ಈ ಸಂಖ್ಯೆ ಯಾವ ತರ ಬಂದಿದೆ ಅಂತಂದ್ರೆ ಅಷ್ಟನ್ನ ಕೂಡಿಸ್ರಿ. 8 2 10 10 5 15 15 5 20. 20 ನಾ ಏನ್ ಮಾಡ್ತಾ ಇದೀನಿ? ಡಿವೈಡೆಡ್ ಬೈ 2. 2 1 2 10. ಹಾಗಾದ್ರೆ ಮಿಡಿಲ್ ಸಂಖ್ಯೆ ಸಿಕ್ತು ಯಾವ ತರ ಬಂದಿದೆ ಅಂತ ಹೇಳಿ. ಸೇಮ್ ಅದೇ ತರ ನಾನು ಇಲ್ಲಿ ನೋಡ್ತಾ ಇದೀನಿ. 8 4 12 12 6 18 18 6 24. 24 ಡಿವೈಡೆಡ್ ಬೈ 2. 2 1 2 12. ಹಾಗಾದ್ರೆ ಮಿಡಲ್ ಸಂಖ್ಯೆ ಏನ್ ಬಂದಿದೆ? 12 ಬಂದಿದೆ. ಕರೆಕ್ಟ್ ಆಗ್ತಾ ಇದೆನಾ? ಏನ್ ಮಾಡಿದರೆ ಅಷ್ಟು ಸಂಖ್ಯೆಗಳನ್ನ ಕೂಡಿಸಿ ಅದನ್ನ 2ರಿಂದ ಭಾಗ ಮಾಡ್ತಿದ್ದಾರೆ. ಅರ್ಥ ಆಯ್ತಾ? ಸೇಮ್ ಅದೇ ತರ ನಾವು ಕೂಡ ಹಂಗೆ ಮಾಡೋಣ. ಈಗ ಪ್ಲಸ್ 8 6 14 14 7 21 21 1 7 28. 28ನ್ನ 2ರಿಂದ ಭಾಗ ಮಾಡಿದ್ರೆ, ಓಕೆ, 28ನ್ನ 2ರಿಂದ ಭಾಗ ಮಾಡ್ರಿ. 2 1 2 1 2 4 14 ಅಂತಕ್ಕಂಥದ್ದು ನಮಗೆ ಸರಿಯಾದಂತ ಉತ್ತರ ಆಗ್ತಾ ಇದೆ. ಹಾಗಾದ್ರೆ ಕೊಟ್ಟಿರ್ತಕ್ಕಂಥ ಪ್ರಶ್ನೆಯಲ್ಲಿ 14 ಅಂತಕ್ಕಂಥದ್ದು ಎಲ್ಲಿದೆ? ಆಪ್ಷನ್ ಬಿ 14 ಸರಿಯಾದಂತ ಉತ್ತರ ಆಗ್ತಾ ಇದೆ. ಅರ್ಥ ಆಯ್ತಲ್ವಾ? ರೈಟ್. ಹಾಗಾದ್ರೆ ನೆಕ್ಸ್ಟ್ ನೋಡೋಣ. ಬಹಳಷ್ಟು ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ಸ್ ಗಳೇ ಇರ್ತವೆ. ಮೆಂಟಲ್ ಎಬಿಲಿಟಿ ಅಂತಂದ್ರೆ ನಿಮಗೆ ಟಫ್ ಇರ್ತಕ್ಕಂಥ ಕ್ವಶನ್ಸ್ ಗಳು ಏನು ಕೊಡೋದಿಲ್ಲ. ಬಹಳಷ್ಟು ಸಿಂಪಲ್ ಆಗಿರ್ತಕ್ಕಂಥವೇ ಇರ್ತಾ ಇದಾವೆ. ನೀವಲ್ಲಿ ಕರೆಕ್ಟ್ ಆಗಿ ಆನ್ಸರ್ ನ ಮಾಡಬೇಕಾಗ್ತಾ ಇದೆ. ಓಕೆ, ಪ್ರಶ್ನೆ ಸಂಖ್ಯೆ 2. See what they are given. If cat is coded as, if CAT you have to read separately. Okay, CAT is coded as 3 2 1, then TAC can be written as, then how to write TAC? They will ask me here. CAT is written as 3 2 1, then how to write TAC? ಓಕೆ, ಹಾಗಾದ್ರೆ CAT ಎಂಬ ಪದವನ್ನು 3 2 1 ಎಂದು ಬರೆದರೆ TAC ಎಂಬುದನ್ನು ಬರೆಯುವ ಕ್ರಮ ಅಂತ ಕೇಳಿದ್ದಾರೆ. ಗೊತ್ತಾಗ್ತಿದೆ ಅಲ್ವಾ? ರೈಟ್. ನೋಡ್ರಿ, ಹಾಗಾದ್ರೆ ಏನ್ ಕೊಟ್ಟಿದ್ದಾರೆ? ಅದನ್ನ ಕೋಡಿಂಗ್ ಡಿಕೋಡಿಂಗ್ ಮೇಲೆ ಬಂದಿರತಕ್ಕಂತ ಪ್ರಶ್ನೆ. ಏನ್ ಕೊಟ್ಟಿದ್ದಾರೆ? CAT. ಇದು ನಾವು ಏನಂತ ಹೇಳಿ ಬರೆದಿದ್ದಾರೆ ಅದನ್ನ ಫಸ್ಟ್ ನೀವು ಬರ್ಕೊಂಡ್ಬಿಡ್ರಿ. ಇಲ್ಲಿ ಏನ್ ಬರೆದಿದ್ದಾರೆ? 3 2 1 3 2 1 ಅಂತ ಬರೆದಿದ್ದಾರೆ. ನಮಗೆ ಏನು ಬರೀಲಿಕ್ಕೆ ಹೇಳಿದರೆ? TAC. TAC ಅನ್ನು ನಾವು ಅದೇ ಲ್ಯಾಂಗ್ವೇಜ್ ಅಲ್ಲಿ ಯಾವ ತರ ಬರೀಬಹುದು ಅಂತ ಕೇಳಿದ್ದಾರೆ. ಓಕೆ, ನೋಡಿ ಇಲ್ಲಿ T ಗೆ ಏನಿದೆ ವರ್ಡ್ ನೋಡಿ, TAC ರಿವರ್ಸ್ ಮಾಡಿದರೆ ಅಷ್ಟೇ. ನಾವು ಕೂಡ ರಿವರ್ಸ್ ಇಂದ ಬರೀತಾ ಬರಬೇಕು. ಓಕೆ, T ಗೆ ಏನಿದೆ? 1, A ಗೆ ಏನಿದೆ? 2, C ಗೆ ಏನಿದೆ? 3. ನೋಡಿ ಎಷ್ಟು ಸಿಂಪಲ್ ಆಗಿರ್ತಕ್ಕಂಥದ್ದು. TAC ನ ನಾವು 1 2 3 ಅಂತ ಹೇಳಿ ಬರೀಬಹುದು. CAT ಇದನ್ನ ಈ ತರ ಕೊಟ್ಟಿದ್ದಾರೆ, ಇದನ್ನ ರಿವರ್ಸ್ ಅಲ್ಲಿ ಕೇಳಿದ್ದಾರೆ ಅಷ್ಟೇ. ಓಕೆ, ಹಾಗಾದ್ರೆ 3 2 1 ಅನ್ನು ನಾವು 1 2 3 ಅಂತ ಹೇಳಿ ಬರೀಬಹುದು. ಇದಕ್ಕೆ ಸರಿಯಾದಂತ ಉತ್ತರ ನಮಗೆ 1 2 3 ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆ ಅಲ್ವಾ ಯಾವ ತರ ಮಾಡಬೇಕು ಅಂತ? ರೈಟ್. ಹಾಗಾದ್ರೆ ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಲೆಟ್ ಅಸ್ ಸಿ ದ ಕ್ವೆಶ್ಚನ್ ನಂಬರ್ 3. See what they are given here. The question number 3. A is the father of E. First you have to read the sentence properly. Okay, ನೀವು ಫಸ್ಟ್ ಸೆಂಟೆನ್ಸ್ ಅನ್ನ ಕರೆಕ್ಟ್ ಆಗಿ ಓದ್ಕೋಬೇಕು. ಏನೇನು ಕೊಟ್ಟಿದ್ದಾರೆ, ಯಾವುದಕ್ಕೆ ರಿಲೇಷನ್ ಹೇಳ್ತಿದ್ದಾರೆ, ರಕ್ತ ಸಂಬಂಧದ ಮೇಲೆ ಬಂದಿರತಕ್ಕಂತ ಪ್ರಶ್ನೆ, ಬ್ಲಡ್ ರಿಲೇಷನ್ ಮೇಲೆ. ಓಕೆ, A is the father of E. D is daughter of E. Okay, then the relation of A and D. ಓಕೆ, ಎ ಯು ಈನ ತಂದೆ. ಎ ಯು ಈನ ತಂದೆ. ಈನ ತಂದೆ ಯಾರು?
A. Okay, see they are given A is the father of E. Okay, A is the father. They will say that here. What they have said here, A is the father of E. ಅಂದ್ರೆ E ಅಂತಕ್ಕಂಥವನು ಏನಾಗ್ತಾನೆ, ಮಗ ಅಥವಾ ಮಗಳಾಗಿರಬಹುದು. ನೆಕ್ಸ್ಟ್ ಕ್ವೆಶ್ಚನ್ ಕೊಟ್ಟಿದ್ದಾರೆ, D is the daughter of E. D is daughter. Who is the daughter here? D is the female here. Okay, because she is the daughter of E. Okay, by going to solve the chart, see here, what they are given, A is the father of E. A is the father. A ಯು ಈನ ತಂದೆ. ಇವನು ಎ ಅಂತಕ್ಕಂಥವನು ತಂದೆ. ತಂದೆ ಅಂದ್ರೆ ಮೇಲಾಗಿರ್ತಾನೆ. ಯಾರ ತಂದೆ ಇವನು? ಈನ ತಂದೆ. ಈ ಅದು ಮೇಲಾದ್ರೂ ಆಗಿರ್ಬೋದು, ಫಿಮೇಲ್ ಆದ್ರೂ ಆಗಿರ್ಬೋದು. ನೆಕ್ಸ್ಟ್ ಕೊಡ್ತಾರೆ ಡಿ ಈಸ್ ಡಾಟರ್. ಡಿ ಅಂತಕ್ಕಂಥವಳು ಮಗಳು. ಯಾರ ಮಗಳು? ಡಿ ಇಸ್ ದ ಡಾಟರ್ ಆಫ್ ಇ. ಡಾಟರ್ ಆಫ್ ಇ ಅಂತ ಹೇಳಿ ಕೊಟ್ಟಿದ್ದಾರೆ. ಯಾರ ಮಗಳು? ಡಿ ಅಂತಕ್ಕಂಥವಳು ಇದು ಈನ ಮಗಳು. ಓಕೆ, ಈ ಮೇಲ್ ಫಿಮೇಲ್ ಅಂತ ಗೊತ್ತಿಲ್ಲ ನಮ್ಗೆ, ಗೊತ್ತಾಯ್ತಾ? ರೈಟ್. ದೆನ್ ವಾಟ್ ದ ರಿಲೇಶನ್ ದೇ ವಿಲ್ ಆಸ್ಕ್ ಹಿಯರ್. ದೆನ್ ಈನ ಮಗಳು ಆದಾಗ ಎ ಮತ್ತು ಡಿ ನ ಸಂಬಂಧ ಏನು? ಎ ಮತ್ತು ಡಿ ನ ಸಂಬಂಧ. ಹೌ ಟು ಟೆಲ್ ದ ರಿಲೇಶನ್ ಬಿಟ್ವೀನ್ ಎ ಅಂಡ್ ಡಿ. ಎ ಅಂಡ್ ಡಿ, ಎ ಮತ್ತೆ ಡಿ ನ ರಿಲೇಶನ್ ಏನಾಗ್ತಾ ಇದ್ದಾನೆ ನೋಡಿ. ಮಗಳ ಮಗಳು ಅಥವಾ ಮಗನ ಮಗಳು ನಮಗೆ ಏನಾಗ್ತಿದ್ದಾಳೆ? ಮೊಮ್ಮಗಳು ಆಗ್ತಾ ಇದ್ದಾಳೆ. ಹೌದಾ? ಹಾಗಾದ್ರೆ ಡಿ ಅಂತಕ್ಕಂಥವ್ನು ಏನಾಗ್ತಾನೆ? ಮೊಮ್ಮಗಳಾಗ್ತಾ ಇದ್ದಾಳೆ. ಸರ್ ಮೊಮ್ಮಗ ಆಗ್ಬೋದಲ್ಲ? ಅವ್ರಿಗೆ ಹೇಳಿದ್ರೆ ಡಾಟರ್ ಅಂತ ಹೇಳಿದ್ದಾರೆ. ಹೌದಾ? ಫಿಮೇಲ್. ಓಕೆ, ಅದಕ್ಕೆ ಮೊಮ್ಮಗಳು. ಅಂದ್ರೆ ಎ ಏನಾಗ್ತಾನೆ? ಅಜ್ಜ ಆಗ್ತಾ ಇದ್ದಾನೆ. ಗ್ರ್ಯಾಂಡ್ ಫಾದರ್ ಅಂಡ್ ಗ್ರ್ಯಾಂಡ್ ಡಾಟರ್. ದ ರಿಲೇಶನ್ ಈಸ್ ಗ್ರ್ಯಾಂಡ್ ಫಾದರ್ ಅಂಡ್ ಗ್ರ್ಯಾಂಡ್ ಡಾಟರ್. ಇನ್ ದ ಆಪ್ಷನ್ ಗ್ರ್ಯಾಂಡ್ ಫಾದರ್ ಅಜ್ಜ, ಗ್ರ್ಯಾಂಡ್ ಡಾಟರ್ ಮೊಮ್ಮಗಳು. ಅಜ್ಜ ಮೊಮ್ಮಗಳು ಆಗ್ತಾ ಇದ್ದಾರೆ. ರೈಟ್ ಆನ್ಸರ್ ನಮಗೆ ಆಪ್ಷನ್ ಬಿ ಆಗ್ತಾ ಇದೆ. ಅರ್ಥ ಆಯ್ತಲ್ವಾ? ರೈಟ್. ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕ್ವೆಶ್ಚನ್. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಓಕೆ, ನಾನು ಈಗ ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದ್ರೋಣ ಟ್ಯಾಲೆಂಟ್ ಅವಾರ್ಡ್, ರಾಜ್ಯ ಮಟ್ಟದ ದ್ರೋಣ ಟ್ಯಾಲೆಂಟ್ ಅವಾರ್ಡ್ ಅನ್ನ ನಮ್ಮ ದ್ರೋಣ ಸಂಸ್ಥೆ ನಡೆಸ್ತಾ ಇದೆ. ಇದರಲ್ಲಿ ನಿಮಗೆ ಬಹುಮಾನಗಳನ್ನು ಕೂಡ ಇಟ್ಟಿದ್ದೀವಿ. ಒಟ್ಟು ನಿಮಗೆ 2 ಲಕ್ಷ ರೂಪಾಯಿವರೆಗಿನ ಬಹುಮಾನ ಇದೆ. ಮೊದಲನೇ ಬಹುಮಾನ ನಿಮಗೆ 60,000 ರೂಪಾಯಿ, ಎರಡನೇ ಬಹುಮಾನ 50,000, 40,000, 30,000, 20,000, ಒಟ್ಟು ನಿಮಗೆ 5 ಪ್ರೈಸಸ್ ಗಳು ಇರ್ತಾ ಇದ್ದಾವೆ. ಓಕೆ, ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರಿ? ಎಲ್ಲರೂ ಬರಿಬೋದಾ? ಇಲ್ಲ, ಯಾರೆಲ್ಲ ಎಕ್ಸಾಮ್ ಬರಿಬಹುದು ಅಂದ್ರೆ ಪ್ರಸ್ತುತ ಅವರು 3 ಮತ್ತು 4ನೇ ತರಗತಿ ಓದ್ತಿರ್ಬೇಕು, ಅವರು ಮಾತ್ರ ಎಕ್ಸಾಮ್ ಅನ್ನ ಬರಿಬೇಕು. ಎಕ್ಸಾಮ್ ಯಾವಾಗ ಇರ್ತಾ ಇದೆ ಅಂತಂದ್ರೆ ಮಾರ್ಚ್ 23, 2025 ರವಿವಾರ ಬೆಳಗ್ಗೆ 11 ಗಂಟೆಗೆ ಎಕ್ಸಾಮ್ ನಡೀತಾ ಇದೆ. ಓಕೆ, ಎಕ್ಸಾಮ್ ಎಲ್ಲಿ ಬರಿಬೇಕು? ನೀವು ಎಕ್ಸಾಮ್ ಬರಿಬೇಕಾಗಿರೋದು ನಮ್ಮ ಕೋಚಿಂಗ್ ಸೆಂಟರ್ ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಂಪುರ, SGM PU ಕಾಲೇಜ್ ರಾಂಪುರ, ತಾಲೂಕು ಮೊಳಕಾಲ್ಮೂರು, ಜಿಲ್ಲೆ ಚಿತ್ರದುರ್ಗ. ಈ ಪ್ಲೇಸ್ ಅಲ್ಲಿ ಬಂದು ನೀವು ಎಕ್ಸಾಮ್ ಅನ್ನ ಬರಿಬೇಕು. ಎಕ್ಸಾಮ್ ಫೀಸ್ ನಿಮಗೆ 100 ರೂಪೀಸ್ ಇರ್ತಾ ಇದೆ. ಹಾಗಾದ್ರೆ ಎಕ್ಸಾಮ್ ಬರಿಬೇಕಾದ್ರೆ ನೀವೇನ್ ಮಾಡ್ಬೇಕು? ಫಸ್ಟ್ ನೀವು ಇಲ್ಲಿ ನೋಡ್ಕೋರಿ, ಇಲ್ಲಿ ನಿಮಗೆ 2 ಮೆಥಡ್ಗಳಿದಾವೆ. ಓಕೆನಾ? ರಿಜಿಸ್ಟರ್ ಮಾಡ್ಕೊಳ್ಳಿಕ್ಕೆ 2 ಮೆಥಡ್ಸ್ ಇದಾವೆ. ಫಸ್ಟ್ ನೀವು ಇಲ್ಲಿ ವಿದ್ಯಾರ್ಥಿ ಹೆಸರು, ತಂದೆ ಹೆಸರು, ತರಗತಿ, ಶಾಲೆ ಹೆಸರು, ವಿಳಾಸ, ಮೊಬೈಲ್ ನಂಬರ್ ಟೈಪ್ ಮಾಡಿ ಈ ನಂಬರ್ಗೆ ನೀವೇನ್ ಮಾಡಬೇಕು? ವಾಟ್ಸ್ಆಪ್ ಮೆಸೇಜ್ ಆದ್ರೂ ಮಾಡಿ ಅಥವಾ ನಾರ್ಮಲ್ ಮೆಸೇಜ್ ಆದ್ರೂ ಮಾಡಿ ಈ ನಂಬರ್ಗೆ ಮೆಸೇಜ್ ಮಾಡಬೇಕು. ಇದು ಫಸ್ಟ್ ಮೆಥಡ್. ಇಲ್ಲ ಅಂತಂದ್ರೆ ಇಲ್ಲಿ ಇರುವಂತಹ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ಇಲ್ಲಿರುವಂತಹ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿದ್ರೆ ನಿಮಗೆ ಅದು ಸ್ಟೂಡೆಂಟ್ ನೇಮ್, ಫಾದರ್ ನೇಮ್, ಕ್ಲಾಸ್ ಕೇಳುತ್ತೆ. ಅದನ್ನ ನೀವು ಅಪ್ಡೇಟ್ ಮಾಡಿದ್ರಿ ಅಂದ್ರೆ, ಸಬ್ಮಿಟ್ ಮಾಡಿದ್ರಿ ಅಂತಂದ್ರೆ ನೀವು ರಿಜಿಸ್ಟರ್ ಆದಾಗೆ. ಸರ್ ಹಾಗಾದ್ರೆ ಫೀಸ್ ಎಲ್ಲಿ ಪೇ ಮಾಡಬೇಕು? ನೀವು ಎಕ್ಸಾಮ್ ಬರೀಲಿಕ್ಕೆ ಏನ್ ಬರ್ತಾ ಇದ್ರಲ್ವಾ, ನಿಮಗೆ ಹಾಲ್ ಟಿಕೆಟ್ ಗಳನ್ನ ಪ್ರೊವೈಡ್ ಮಾಡ್ತಾ ಇದೀವಿ. ಆ ಹಾಲ್ ಟಿಕೆಟ್ ಇಸ್ಕೋಬೇಕಾದ್ರೆ ನೀವು ಇಲ್ಲಿ 100 ರೂಪೀಸ್ ಪೇ ಮಾಡಿ ನೆಕ್ಸ್ಟ್ ನೀವು ಹಾಲ್ ಟಿಕೆಟ್ ನ ತೆಗೆದುಕೊಂಡು ಎಕ್ಸಾಮ್ ಬರೀಬೇಕು. ಸರಿ, ಎಕ್ಸಾಮ್ ಸಬ್ಜೆಕ್ಟ್ ಯಾವ್ಯಾವ ಇರ್ತಾ ಇದಾವೆ ಅಂತಂದ್ರೆ ನಿಮ್ಮ ಸ್ಕೂಲ್ ನಲ್ಲಿ ಕೇಳುವಂತಹ ಸಬ್ಜೆಕ್ಟ್ ಗಳನ್ನೇ ಸ್ವಲ್ಪ ಹೈ ಲೆವೆಲ್ ಅಲ್ಲಿ ಕೇಳಿರ್ತಾರೆ. ಓಕೆ, ನಿಮಗೆ ಸ್ವಲ್ಪ ಅದನ್ನ ಟ್ವಿಸ್ಟ್ ಮಾಡಿ ಕೇಳಿರ್ತಾರೆ ಅಷ್ಟೇ, ಏನು ಟಫ್ ಇರೋದಿಲ್ಲ. ಬೇಕಾದ್ರೆ ನೀವು ಇಲ್ಲಿ ಮಾಡೆಲ್ ಪೇಪರ್ಸ್ ಗಳನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ, ಆ ವಿಡಿಯೋಸ್ ಗಳನ್ನು ಕೂಡ ನೋಡ್ಕೊಂಡ್ರೆ ನೀವು ಈಸಿಯಾಗಿ ಏನ್ ಮಾಡಬಹುದು? ಆನ್ಸರ್ ನ ಮಾಡಬಹುದು. ಓಕೆ, ಹಾಗಾದ್ರೆ ಸಬ್ಜೆಕ್ಟ್ ಯಾವ್ಯಾವ ಇರ್ತಾ ಇದಾವೆ? ಕನ್ನಡ, ಇಂಗ್ಲಿಷ್, ಮ್ಯಾಥ್ಸ್, ಸೋಷಿಯಲ್ ಸೈನ್ಸ್,
ಅಂಡ್ ಮೆಂಟಲ್ ಎಬಿಲಿಟಿ. ಜಿಕೆ ಮತ್ತು ಮೆಂಟಲ್ ಎಬಿಲಿಟಿ ಮೇಲೆ ಕ್ವಶನ್ಸ್ ಗಳು ಬರ್ತಾ ಇದ್ದಾವೆ. ಹಾಗಾದ್ರೆ ಪ್ರಸ್ತುತ ಯಾರು 3 ಮತ್ತು 4ನೇ ತರಗತಿ ಓದ್ತಾ ಇದ್ರಲ್ಲ ಅವರು ಎಕ್ಸಾಮ್ ಅನ್ನ ಬರೀಬಹುದಾಗಿದೆ. ಓಕೆ, ಎಕ್ಸಾಮ್ ಬರೀಲಿಕ್ಕೆ ಬರಬೇಕಾದ್ರೆ ನೀವು ಇಲ್ಲಿ ನಿಮ್ಮ ಶಾಲೆಯಲ್ಲಿ ಕೊಟ್ಟಿರ್ತಕ್ಕಂಥ ID ಕಾರ್ಡ್ ಆದ್ರೂ ತಗೊಂಡ್ ಬರಬೇಕು, ಇಲ್ಲ ನಿಮ್ದು ಆಧಾರ್ ಕಾರ್ಡ್ ಆದ್ರೂ ತಗೊಂಡ್ಬರ್ರಿ, ಇಲ್ಲ ಸ್ಕೂಲಿಂದ ನಿಮಗೆ ಸ್ಟಡಿ ಸರ್ಟಿಫಿಕೇಟ್ ಅಂತ ಕೊಡ್ತಾರೆ, ಶಾಲಾ ದೃಢೀಕರಣ ಅಂತ ಹೇಳಿ, ಅದನ್ನ ಈ 3ರಲ್ಲಿ ಒಂದನ್ನ ನೀವು ಕಂಪಲ್ಸರಿ ತರಲೇಬೇಕಾಗಿರ್ತದೆ. ಗೊತ್ತಾಯ್ತಲ್ವಾ? ಯಾರೆಲ್ಲ 3 ಮತ್ತು 4ನೇ ತರಗತಿ ಓದ್ತಾ ಇದ್ದೀರಿ ಅವರೆಲ್ಲರೂ ಕೂಡ ಈ ಎಕ್ಸಾಮ್ ಅನ್ನ ಬರೀರಿ, ಪ್ರೈಸ್ ಗಳನ್ನ ಗೆಲ್ರಿ ಅಂತ ಹೇಳ್ತಾ ನೆಕ್ಸ್ಟ್ ನಮ್ಮ ಮುಂದಿನ ಪ್ರಶ್ನೆಗಳಿಗೆ ಹೋಗ್ತಾ ಇದ್ದೀನಿ. ಆದಷ್ಟು ಈ ವಿಡಿಯೋನ ಬಹಳಷ್ಟು ಜನಕ್ಕೆ ಶೇರ್ ಮಾಡಿದ್ರೆ ಯಾರೆಲ್ಲ 3rd ಮತ್ತೆ 4th ಓದ್ತಾ ಇದಾರಲ್ಲ ಅವ್ರೆಲ್ರಿಗೂ ಕೂಡ ಹೆಲ್ಪ್ ಆಗ್ತಾ ಇದೆ. ಗೊತ್ತಾಯ್ತಲ್ವಾ? ಎಕ್ಸಾಮ್ ಡೇಟ್ ಯಾವಾಗ ಅಂತ ಹೇಳ್ತಾ ಇದ್ದೀನಿ, 23 ಮಾರ್ಚ್ 2025 ರವಿವಾರ, ಅಂದ್ರೆ ಮುಂದಿನ ತಿಂಗಳು ಮಾರ್ಚ್ 23ಕ್ಕೆ ಎಕ್ಸಾಮ್ ಇರ್ತಾ ಇದೆ. ಸಂಡೇ ಇರ್ತಾ ಇದೆ, ನೀವು ಎಲ್ಲರೂ ಕೂಡ ಬರ್ಬೋದು ಅವತ್ತು ಎಕ್ಸಾಮ್ ಬರ್ಲಿಕ್ಕೆ. ಗೊತ್ತಾಗ್ತಾ ಇದೆನಾ? ರೈಟ್. ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ನಮ್ಮ ಇವತ್ತಿನ ನೆಕ್ಸ್ಟ್ ಪ್ರಶ್ನೆ, ನೆಕ್ಸ್ಟ್ ಕ್ವಶನ್. ಸಿ, ನಂಬರ್ ಆಫ್ ಟ್ರಯಾಂಗಲ್ಸ್ ಇನ್ ದ ಗಿವನ್ ಫಿಗರ್ ಈಸ್, ಕೊಟ್ಟಿರ್ತಕ್ಕಂತಹ ಆಕೃತಿಯಲ್ಲಿ ಎಷ್ಟು ತ್ರಿಭುಜಗಳಿದಾವೆ ಅಂತ ಕೇಳಿದ್ದಾರೆ. ಬಹಳಷ್ಟು ಸಿಂಪಲ್. ನಾನು ಕೌಂಟಿಂಗ್ ಆಫ್ ಫಿಗರ್ಸ್ ಹೇಳಬೇಕಾಗಿತ್ತು ಅಂತಂದ್ರೆ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಓಕೆ, ಟ್ರಯಾಂಗಲ್ ಕೌಂಟ್ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಜಸ್ಟ್ ಎಷ್ಟು ಟ್ರಯಾಂಗಲ್ಸ್ ಕಾಣ್ತಾ ಇದೆ ನಿಮಗೆ ಅಲ್ಲಿ ನಂಬರ್ಸ್ ನ ಬರೀತಾ ಹೋಗ್ಬೇಕು. 1 2 ಈಗ ಎಷ್ಟಿದೆ ಇಲ್ಲಿ 1 + 2, 1 + 2 is 3. ಹಾಗಾದ್ರೆ ದ ನಂಬರ್ ಆಫ್ ಟ್ರಯಾಂಗಲ್ಸ್ ಇಸ್ 3. 3 is the right answer. ಸಣ್ಣದಿದೆ, ನಾವು ಈಸಿಯಾಗಿ ಹೇಳ್ಬೋದು ನೋಡಿ. 1 triangle, 2 triangle and the big one is 3 triangle. 3 ಇದಾವೆ ಹೇಳ್ಬೋದು. ಸೇಮ್ ಇಲ್ಲಿ ನೀವು ನಂಬರ್ಸ್ ಗಳನ್ನ ಹಾಕ್ಬಿಟ್ರೆ ಸಾಕು, ಡೈರೆಕ್ಟ್ ಆಗಿ ಟ್ರಯಾಂಗಲ್ಸ್ ಗಳನ್ನ ಹೇಳ್ಬೋದು. ಹಾಗಾದ್ರೆ ನೀವು ಕೂಡ ಒಂದಿಷ್ಟು ಟ್ರಯಾಂಗಲ್ಸ್ ಗಳ ಫಿಗರ್ ಅನ್ನ ಹಾಕ್ತಾ ಇದ್ದೀನಿ, ನಿಮ್ಮ ಆನ್ಸರ್ ನ ಕಮೆಂಟ್ ಮುಖಾಂತರ ಕಳಿಸ್ರಿ. ಓಕೆ, ಎಷ್ಟು ಜನ ರೈಟ್ ಆನ್ಸರ್ ಕಳಿಸ್ತಾ ಇದ್ದೀರಿ ಅಂತ ಹೇಳಿ ನೋಡೋಣ. ಓಕೆ, ಇದಕ್ಕೆ ಕೌಂಟ್ ದ ನಂಬರ್ ಆಫ್ ಟ್ರಯಾಂಗಲ್ಸ್. ಯು ಹ್ಯಾವ್ ಟು ಕೌಂಟ್ ದ ನಂಬರ್ ಆಫ್ ಟ್ರಯಾಂಗಲ್ಸ್ ಹಿಯರ್. ಏನಿಲ್ಲ, ನಿಮ್ಗೆ ಎಷ್ಟು ಟ್ರಯಾಂಗಲ್ ಕಾಣ್ತಾ ಇದಾವೆ ಅಷ್ಟು ನಂಬರ್ ಅನ್ನ ಹಾಕ್ಬೇಕಷ್ಟೇ. ನಂಬರ್ ಹಾಕೋದು ಪ್ಲಸ್ ಮಾಡೋದು, ನಂಬರ್ ಹಾಕೋದು ಪ್ಲಸ್ ಮಾಡೋದು, ನಿಮಗೆ ಡೈರೆಕ್ಟ್ ಆಗಿ ಎಷ್ಟು ಟ್ರಯಾಂಗಲ್ಸ್ ಇದಾವೆ ಅಂತ ಹೇಳಿ ಸಿಗ್ತಾ ಇದಾವೆ. ಈ 2 ಫಿಗರ್ಸ್ ಗಳಿಗೆ ನಿಮ್ಮ ಆನ್ಸರ್ ನ ಕಮೆಂಟ್ ಮುಖಾಂತರ ಕಳಿಸಿ. ಹಾಗಾದ್ರೆ ಕೊಟ್ಟಿರ್ತಕ್ಕಂಥ ಫಿಗರ್ ಗೆ ಎಷ್ಟು ಟ್ರಯಾಂಗಲ್ಸ್ ಇದಾವೆ? 3 ಟ್ರಯಾಂಗಲ್ಸ್ ಇದಾವೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. Okay, understood? Let us move to the next question. The question number 5. See what they are given here. Complete the figure by the correct choice. You have to choice here from the option A, B, C, D. Okay, okay, correct. You have to choice. ಸರಿಯಾದ ಆಯ್ಕೆಯಿಂದ ಆಕೃತಿಯನ್ನ ಪೂರ್ಣಗೊಳಿಸಿ. ಕಂಪ್ಲೀಷನ್ ಆಫ್ ಇನ್ಕಂಪ್ಲೀಟ್ ಪ್ಯಾಟರ್ನ್ ಅಂತ ಹೇಳಿ ಕರಿತಾ ಇದೀವಿ ಈ ಚಾಪ್ಟರ್ ನ. ಮೆಂಟಲಿಟಿಯಲ್ಲಿ ನಿಮಗೆ 1 ಮಾರ್ಕ್ಸ್ ಕೂಡ ಬರ್ತಾ ಇದಾವೆ. ಏನ್ ಇರ್ತಾ ಇದೆ ನೋಡ್ತಾ ಹೋಗ್ರಿ, ಇಲ್ಲಿ ಕಂಪೇರ್ ಮಾಡ್ತಾ ಹೋಗ್ಬೇಕು. ಕೊಟ್ಟಿರ್ತಕ್ಕಂತಹ ಪಾಠಗಳನ್ನ ನೀವು ಒಂದೊಂದಾಗಿ ಕಂಪೇರ್ ಮಾಡ್ತಾ ಹೋಗ್ರಿ, ಅವಾಗ ನಿಮಗೆ ಆನ್ಸರ್ ಏನಾಗುತ್ತೆ ಈಸಿಯಾಗಿ ಸಿಗ್ತಾ ಇದೆ. ಏನ್ ಮಾಡೋದು ಫಸ್ಟ್ ನೋಡ್ತಾ ಹೋಗ್ರಿ. ಫಸ್ಟ್ ಎಲ್ಲಾ ಕಡೆ ಬಾಕ್ಸ್ ಇರೋದ್ರಿಂದ ನಾನು ಏನ್ ಮಾಡ್ತಾ ಇದ್ದೀನಿ, 4 ಪಾರ್ಟ್ ಇರೋದ್ರಿಂದ ಇಲ್ಲಿ ಕೂಡ ಒಂದು ಬಾಕ್ಸ್ ಅನ್ನ ಡ್ರಾ ಮಾಡ್ತಾ ಇದ್ದೀನಿ. ಓಕೆ, ಏನಾಗ್ತಾ ಇದೆ ಇಲ್ಲಿ ನೀವು ಕಂಪೇರ್ ಮಾಡ್ಬೇಕಾಗಿತ್ತಂದ್ರೆ ಫಸ್ಟ್ ಸೆಕೆಂಡ್ ಈ ತರ ಫಿಗರ್ಸ್ ಆದ್ರೂ ಕಂಪೇರ್ ಮಾಡಬಹುದು, ಇಲ್ಲ ಅಂತಂದ್ರೆ ಈ ತರ ಆದ್ರೂ ಕಂಪೇರ್ ಮಾಡಬಹುದು, ಇಲ್ಲ ಕ್ರಾಸ್ ಅಲ್ಲಿ ಆದ್ರೂ ಕೂಡ ಕಂಪೇರ್ ಮಾಡಬಹುದು. ಫಸ್ಟ್ 2 ಫಿಗರ್ ನೀವು ಯಾವ್ದು ಕಂಪೇರ್ ಮಾಡಿರ್ತೀರಿ ಅಲ್ಲಿ ಏನ್ ರಿಲೇಷನ್ ಇರುತ್ತೆ ಅದೇ ರಿಲೇಷನ್ ನೆಕ್ಸ್ಟ್ 2 ಫಿಗರ್ಸ್ ಗೆ ಇರಬೇಕು. ಓಕೆ, ಹಾಗಾದ್ರೆ ಇಲ್ಲಿ ಲೈನ್ ಬಂದಿದೆ, ಇಲ್ಲಿ ಲೈನ್ ಬಂದಿದೆ, ಇಲ್ಲಿ ಲೈನ್ ಬಂದಿದೆ, ಇಲ್ಲಿ ಲೈನ್ ಬರಬೇಕು. ಎಷ್ಟು ಲೈನ್ ಬಂದಿದೆ? ಇದು ಹಾಫ್ ಲೈನ್ ಬಂದಿದೆ, ಹಾಫ್ ಮಾತ್ರ ಬಂದಿದೆ ನೋಡಿ, ನಿಮ್ದು ಕೂಡ ಹಾಫ್ ಅಷ್ಟೇ ಇರಬೇಕು. ಓಕೆ, ನೆಕ್ಸ್ಟ್ ಏನಾಗಬೇಕು, ಇಲ್ಲಿ ಒಂದು ಲೈನ್ ಹಾಕಿದ್ದಾರೆ, ಈ ತರ ಲೈನ್ ಹಾಕಬೇಕು. ಈ ಬಾಕ್ಸ್ ಅನ್ನ ಈಗ ನಾನು ಹೊರಗಡೆ ಡ್ರಾ ಮಾಡಿದ್ರೆ ಏನಾಗುತ್ತೆ? ಓಕೆ, ಫಸ್ಟ್ ಈ ತರ ಲೈನ್ ಬಂದಿದೆ, ನೆಕ್ಸ್ಟ್ ಇಲ್ಲಿಂದ ಹಾಫ್ ಲೈನ್ ಬಂದಿದೆ. ಹಾಗಾದ್ರೆ ಇದು ನಮಗೆ ರೈಟ್ ಆಗಿರ್ತಕ್ಕಂಥ ಆನ್ಸರ್ ಆಗ್ತಾ ಇದೆ. ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ ಅಲ್ಲಿ ನೋಡ್ತಾ ಹೋದ್ರೆ ಇದು ಮೇಲ್ಗಡೆ ಬಂದಿರೋದ್ರಿಂದ ಆಪ್ಷನ್ ಎ ಕ್ಯಾನ್ಸಲ್ ಆಯ್ತು, ಆಪ್ಷನ್ ಬಿ ರೈಟ್ ಸೈಡ್ ಬಂದಿರೋದ್ರಿಂದ ಇದು ಕೂಡ ಕ್ಯಾನ್ಸಲ್ ಆಗ್ತಾ ಇದೆ, ಆಪ್ಷನ್ ಸಿ ಕೆಳಗಡೆ ಬಂದಿರೋದ್ರಿಂದ ಕ್ಯಾನ್ಸಲ್ ಆಯ್ತು. 3 ಕ್ಯಾನ್ಸಲ್ ಆಗಿದಾವೆ ಅಂದ್ರೆ ಮಿಕ್ಕಿರ್ತಕ್ಕಂಥದ್ದೇ ನಿಮಗೆ ಆನ್ಸರ್ ಆಗಿರುತ್ತೆ. ನಿಯರೆಸ್ಟ್ ಆದ್ರೂ ಆಗಿರ್ಬೋದು ಅಥವಾ ಅದು ಎಕ್ಸಾಕ್ಟ್ ಆದ್ರೂ ಆಗಿರ್ಬೋದು, ಉಳಿದಿರ್ತಕ್ಕಂಥದ್ದೇ ನಿಮಗೆ ಪರ್ಫೆಕ್ಟ್ ಆನ್ಸರ್ ಆಗಿರುತ್ತೆ. ಇಲ್ಲಿ ಎಕ್ಸಾಕ್ಟ್ ಆನ್ಸರ್ ಇರೋದ್ರಿಂದ ಆಪ್ಷನ್ ಡಿ ಇದು ರೈಟ್ ಆನ್ಸರ್ ಆಗ್ತಾ ಇದೆ. ಅರ್ಥ ಆಯ್ತಾ? ಓಕೆ, ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕ್ವೆಶ್ಚನ್, ದ ಕ್ವೆಶ್ಚನ್ ನಂಬರ್ 6. Okay, complete the figure series by choosing the correct choice. Okay, ಆಕೃತಿಗಳ ಶ್ರೇಣಿಯನ್ನು ಸರಿಯಾದ ಆಯ್ಕೆಯೊಂದಿಗೆ ಪೂರ್ಣಗೊಳಿಸಿ ಅಂತ ಕೇಳಿದರೆ ಕಂಪ್ಲೀಷನ್ ಆಫ್ ಸೀರೀಸ್ ಕಂಪ್ಲೀಷನ್ ಆಫ್ ಸೀರೀಸ್ ಅಂತ ಕರೀತಾ ಇದೀವಿ. ನೋಡ್ತಾ ಹೋಗೋಣ. ಇಲ್ಲಿ ಫಸ್ಟ್ ನೀವು ಫಿಗರ್ ಅನ್ನ ಅಬ್ಸರ್ವ್ ಮಾಡೋದೇ ಮೇನ್ ಇಂಪಾರ್ಟೆಂಟ್. ಇಲ್ಲಿ
ಫಿಗರ್ ಅನ್ನ ಅಬ್ಸರ್ವ್ ಮಾಡಬೇಕು, ಏನ್ ಆಗ್ತಾ ಇದೆ ಚೇಂಜಸ್ ಅಂತ ಹೇಳಿ. ಫಸ್ಟ್ ಇಂದ ಸೆಕೆಂಡ್ ಗೆ, ಸೆಕೆಂಡ್ ಇಂದ ಥರ್ಡ್ ಗೆ, ಥರ್ಡ್ ಇಂದ ಫೋರ್ತ್ ಗೆ, ಅಥವಾ ಫಸ್ಟ್ ಇಂದ ಥರ್ಡ್ ಗೆ, ಸೆಕೆಂಡ್ ಇಂದ ಫೋರ್ತ್ ಗೆ, ಈ ತರ ನೋಡ್ತಾ ಹೋಗ್ಬೇಕು. ಓಕೆ, ನೋಡೋಣ. ಹಾಗಾದ್ರೆ ಫಸ್ಟ್ ಇಂದ ಸೆಕೆಂಡ್ ಏನ್ ಚೇಂಜಸ್ ಆಗ್ತಾ ಇದೆ, ಇಲ್ಲಿರುವಂತಹ ಡಾಟ್ ಅದೇನಾಗಿದೆ ಈ ಕಡೆಗೆ ಬಂದಿದೆ, ಅಂದ್ರೆ 90 ಡಿಗ್ರಿ ರೊಟೇಟ್ ಆಗಿದೆ. ಒಂದು ಮೂಲೆಯಿಂದ ಒಂದು ಮೂಲೆಗೆ ಬಂತು ಅಂದ್ರೆ ಅದು 90 ಡಿಗ್ರಿ ಇರ್ತಾ ಇದೆ, 90 ಡಿಗ್ರಿ ಅಲ್ಲಿ ಮೂವ್ ಆಗಿದೆ. ನೆಕ್ಸ್ಟ್ ಇಲ್ಲಿಂದ ಥರ್ಡ್ ಫಿಗರ್ ನೋಡ್ಬೇಕಾದ್ರೆ 90 ಡಿಗ್ರಿ ಮೂವ್ ಆಗಿಲ್ಲ, ಅದು 90 ಡಿಗ್ರಿ ಜೊತೆಗೆ ಪ್ಲಸ್ 90 ಡಿಗ್ರಿ 180 ಡಿಗ್ರಿ ಮೂವ್ ಆಗಿದೆ. ಅಂದ್ರೆ 90 ಡಿಗ್ರಿ ಮೂವ್ ಆಗಬೇಕಾಗಿತ್ತು, ಅದ್ರ ಜೊತೆ ಪ್ಲಸ್ 90 ಡಿಗ್ರಿ. ಇಲ್ಲಿಂದ ಇಲ್ಲಿ ಎಷ್ಟು ಡಿಗ್ರಿ ಆಗಿದೆ, 90 ಡಿಗ್ರಿ ಆಗಿದೆ. ಇಲ್ಲಿಂದ ಇಲ್ಲಿ ಎಷ್ಟು ಡಿಗ್ರಿ ಆಗಿದೆ, 180 ಡಿಗ್ರಿ ಆಗಿದೆ. ಹಾಗಾದ್ರೆ ಇಲ್ಲಿಂದ ಇಲ್ಲಿಗೆ 90 ಜಾಸ್ತಿ ಆಯ್ತು, ಹೌದಾ. ನೆಕ್ಸ್ಟ್ ಮತ್ತು ನಾವೇನ್ ಮಾಡಬೇಕು, ಇನ್ನು 90 ಡಿಗ್ರಿನ ಎಕ್ಸ್ಟ್ರಾ ಆಡ್ ಮಾಡಿದ್ರೆ 270 ಡಿಗ್ರಿ ಆಗ್ತಾ ಇದೆ. ಹಾಗಾದ್ರೆ ನಮಗೆ ಈಗ ಬರುವಂತ ಫಿಗರ್ ಎಷ್ಟು ಮೂವ್ ಆಗಿರಬೇಕು, 270 ಡಿಗ್ರಿ ಮೂವ್ ಆಗಬೇಕು. ಓಕೆ, ನಾನು ಇಲ್ಲಿ ಫಿಗರ್ಸ್ ಗಳನ್ನ ಡ್ರಾ ಮಾಡ್ತಾ ಇದ್ದೀನಿ, ನೋಡ್ತಾ ಹೋಗ್ರಿ ಯಾವ ತರ ಮೂವ್ ಆಗುತ್ತೆ ಅಂತ ಹೇಳಿ. ಫಸ್ಟ್ ಇಲ್ಲಿದೆ ಆಕೃತಿ, ಹೌದಾ, ಇಲ್ಲಿದೆ 90 ಡಿಗ್ರಿ ಅಂದ್ರೆ ಎಲ್ಲಿ ಬರುತ್ತೆ, ಮೇಲ್ಗಡೆ ಬರುತ್ತೆ. ಓಕೆ, ಇಲ್ಲಿ ಬರುತ್ತೆ 90 ಡಿಗ್ರಿ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಎಷ್ಟಾಯ್ತು, ಇದು 90 ಡಿಗ್ರಿ ಆಯ್ತು. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಮತ್ತೆ 90 ಡಿಗ್ರಿ, ಇಲ್ಲಿಗೆ ಬಂತು, ಇಲ್ಲಿಗೆ 90 ಡಿಗ್ರಿ, ಅಂದ್ರೆ ಇವೆರಡನ್ನು ಸೇರಿಸಿ 180 ಆಯ್ತು. ನಮಗೆ ಎಷ್ಟು ಮೂವ್ ಆಗಬೇಕು, 270 ಡಿಗ್ರಿ ಮೂವ್ ಆಗಬೇಕು, ಹೌದಾ. ಹಾಗಾದ್ರೆ ಮತ್ತು ಇನ್ನು 90 ಡಿಗ್ರಿ ನಾವಿಲ್ಲಿ ಮೂವ್ ಮಾಡಬೇಕು. 90 ಡಿಗ್ರಿನ ಮೂವ್ ಮಾಡಿದ್ರೆ ಎಲ್ಲಿ ಬರ್ತಾ ಇದೆ ಫಿಗರ್, ಈ ಪಾರ್ಟ್ ಗೆ ಬರ್ತಾ ಇದೆ. ಓಕೆ, ಹಾಗಾದ್ರೆ ಈ ಪಾರ್ಟ್ ಇರ್ತಕ್ಕಂಥದ್ದು ನಮಗೆ ರೈಟ್ ಆನ್ಸರ್ ಆಗ್ತಾ ಇದೆ. ಡಾಟ್ ಇಲ್ಲಿ ಬರುತ್ತೆ, ಈ ಪಾರ್ಟ್ ಅಲ್ಲಿ ಬರ್ತಾ ಇದೆ. ಕೊಟ್ಟಿರ್ತಕ್ಕಂಥ ಆಪ್ಷನ್ ಅಲ್ಲಿ ನೋಡ್ತಾ ಹೋಗ್ರಿ, ಆಪ್ಷನ್ ಎ ನಮಗೆ ರೈಟ್ ಆನ್ಸರ್ ಆಗ್ತಾ ಇದೆ. ಬಿ ಅಲ್ಲಿ ಏನಾಗಿದೆ, ಓನ್ಲಿ 90 ಡಿಗ್ರಿ ಮಾತ್ರ ಮೂವ್ ಆಗಿದೆ. ಓಕೆನಾ. ನೆಕ್ಸ್ಟ್ ಸಿ ಅಲ್ಲಿ ಇಲ್ಲಿ ಮಿಡ್ಲ್ ಅಲ್ಲಿ ಬಂದಿರೋದ್ರಿಂದ ಸಿ ಕ್ಯಾನ್ಸಲ್ ಆಯ್ತು. ಡಿ ಅಲ್ಲಿ ಮೇಲ್ಗಡೆ ಬಂದಿರೋದ್ರಿಂದ ಡಿ ಕೂಡ ಕ್ಯಾನ್ಸಲ್ ಆಯ್ತು. ಹಾಗಾದ್ರೆ ರೈಟ್ ಆನ್ಸರ್ ನಮಗೆ ಆಪ್ಷನ್ ಎ ಆಗ್ತಾ ಇದೆ. ಅರ್ಥ ಆಯ್ತಲ್ವಾ? ಓಕೆ, ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಒನ್. ಓಕೆ, ಈಗ ದ್ರೋಣ ಟ್ಯಾಲೆಂಟ್ ಅವಾರ್ಡ್ ಬಗ್ಗೆ ನಾನು ಆಲ್ರೆಡಿ ಹೇಳಿದೆ. ಒಂದು ವೇಳೆ ದ್ರೋಣ ಟ್ಯಾಲೆಂಟ್ ಅವಾರ್ಡ್ ಅಲ್ಲಿ ನಿಮಗೆ ಏನಾದರೂ ಪ್ರೈಸಸ್ ಗಳು ಬಂದಿಲ್ಲ ಅಂತಂದ್ರೆ ನಿಮಗೆ ಇನ್ನೊಂದು ಆಫರ್ ಇದೆ. ಏನಂತಂದ್ರೆ ಇದೇ ದ್ರೋಣ ಕೋಚಿಂಗ್ ಕ್ಲಾಸಸ್ ಅಲ್ಲಿ ನಿಮಗೆ ಸಮ್ಮರ್ ಕ್ಲಾಸಸ್ ಗಳು ಕೂಡ ಸ್ಟಾರ್ಟ್ ಆಗಿದಾವೆ. ಸಮ್ಮರ್ ಕ್ಲಾಸಸ್ ಗಳು ಎಲ್ಲಿಂದ ಅಂತಂದ್ರೆ ಕ್ಲಾಸ್ 4th ಇಂದ ಹಿಡಿದು ಅಪ್ ಟು 10th ವರೆಗೆ ನೀವು ಇಲ್ಲಿ ಕ್ಲಾಸಸ್ ಗಳನ್ನ ಪಡಿಬಹುದು. ಓಕೆ, ಯಾರ್ಯಾರ ಮಕ್ಕಳಿಗೆ ಏನೇನ್ ಸಿಲೆಬಸ್ ನ ಹೇಳ್ತಾ ಇದೀವಿ ಅಂತ ಕೂಡ ಹೇಳ್ತಾ ಇದೀನಿ. 4th ಮತ್ತೆ 5th, ಎಸ್ಪೆಷಲಿ 4th ಮತ್ತೆ 5th ಮಕ್ಕಳಿಗೆ 5th ಸ್ಟ್ಯಾಂಡರ್ಡ್ ಅಲ್ಲಿ ಬರುವಂತಹ ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳ ಬೇಸಿಕ್ ಫೌಂಡೇಶನ್ ನ ಕೊಡ್ತಾ ಇದೀವಿ 2 ಮಂತ್ಸ್ ಅಲ್ಲಿ. ಓಕೆ, ಏಪ್ರಿಲ್ 1 ರಿಂದ ಹಿಡಿದು ಮೇ 25 ವರೆಗೆ ಕ್ಲಾಸಸ್ ಗಳು ನಡೀತಾ ಇದಾವೆ. ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಿ, ಕೆಳಗಡೆ ಕೊಟ್ಟಿರುವಂತಹ ನಂಬರ್ಸ್ ಗಳಿಗೆ ಕಾಲ್ ಮಾಡಿ ಅಡ್ಮಿಷನ್ ಗಳನ್ನ ಕನ್ಫರ್ಮ್ ಮಾಡ್ಕೋರಿ. ನೆಕ್ಸ್ಟ್ ಅದೇ ತರ ಇಲ್ಲಿ ನಿಮಗೆ 6th to 7th ಮಕ್ಕಳಿಗೆ ಕನ್ನಡ, ಮ್ಯಾಥ್ಸ್, ಇಂಗ್ಲಿಷ್ ಸ್ಪೋಕನ್ ಕ್ಲಾಸಸ್ ಇರ್ತಾ ಇದಾವೆ. ಅದ್ರ ಜೊತೆಗೆ ಜಿಕೆ ಫೌಂಡೇಶನ್ ಕೂಡ ನಿಮಗೆ ಹೇಳಲಾಗ್ತಾ ಇದೆ. ಓಕೆ, ಇದು ಎಲ್ಲಿ ಬರ್ತಾ ಇದೆ ಅಂತಂದ್ರೆ SGM ಮತ್ತು ದ್ರೋಣ ಇವರಿಬ್ಬರ ಸಹಯೋಗದಲ್ಲಿ ಶ್ರೀ ಗುರು ಮುದುಕೇಶ್ವರ PU ಕಾಲೇಜ್, SGM PU ಕಾಲೇಜ್, ಪೆಟ್ರೋಲ್ ಬಂಕ್ ಹಿಂದುಗಡೆ, ತಾಲೂಕು ಮೊಳಕಾಲ್ಮೂರು, ಜಿಲ್ಲೆ ಚಿತ್ರದುರ್ಗ. ಓಕೆ, ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಗಿದ್ದಲ್ಲಿ ಕೆಳಗಡೆ ಕೊಟ್ಟಿರುವಂತಹ ನಂಬರ್ಸ್ ಗಳಿಗೆ ಕಾಲ್ ಮಾಡಿ ನೀವು ಅಡ್ಮಿಷನ್ ಬಗ್ಗೆ ಎಂಕ್ವೈರಿನ ಮಾಡಬಹುದು. ಓಕೆನಾ. ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಿ, ಕ್ಲಾಸ್ 4th ಇಂದ 10th ವರೆಗೆ ಸಮ್ಮರ್ ಕ್ಲಾಸಸ್ ಗಳು ನಡೀತಾ ಇದ್ದಾವೆ. ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಿ ಅವರೆಲ್ಲರೂ ಕೂಡ ಈ ನಂಬರಿಗೆ ಕಾಲ್ ಮಾಡಿ ಅಡ್ಮಿಷನ್ ಗಳನ್ನ ಮಾಡಿಸಿ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ನಮ್ಮ ಮುಂದಿನ ಪ್ರಶ್ನೆ ಹೋಗ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 7, ಕ್ವೆಶ್ಚನ್ ನಂಬರ್ 7. The one that does not belong the group, ಗುಂಪಿಗೆ ಸೇರಿದ ಪದ ಆಡ್ ಒನ್ ಔಟ್ ಅಂತ ಹೇಳಿ ಕರಿತಾ ಇದೀವಿ. ಯಾವ್ದು ಆಡ್ ಒನ್ ಔಟ್ ಆಗ್ತಾ ಇದೆ? ಓಕೆ, ಆಡ್ ಒನ್ ಔಟ್ ಮಾಡಬೇಕಾಗಿತ್ತು ಅಂದ್ರೆ 3 ಫಿಗರ್ಸ್ ಆಗಿರ್ಬೋದು ಅಥವಾ ನಂಬರ್ಸ್ ಆಗಿರ್ಬೋದು, ವರ್ಡ್ಸ್ ಆಗಿರ್ಬೋದು, ಲೆಟರ್ಸ್ ಆಗಿರ್ಬೋದು, ಅವು ಏನಿರ್ತವೆ ಒಂದಕ್ಕೊಂದು ರಿಲೇಷನ್ ಇರ್ತಾ ಇದಾವೆ. ಓಕೆ, ಅದರ ಕ್ಯಾರೆಕ್ಟರ್ ಇಂದ ಆಗಿರ್ಬೋದು ಅಥವಾ ಅದರ ಡಿಫ್ರೆನ್ಸ್ ಇಂದನೂ ಆಗಿರ್ಬೋದು. ಓಕೆ, ಅವು ಏನಾಗಿರ್ತಾವೆ ಅಂತಂದ್ರೆ ಒಂದಕ್ಕೊಂದು ರಿಲೇಟ್ ಆಗ್ತಿರ್ತವೆ, ಬಟ್ ಒಂದು ಮಾತ್ರ ಕಂಪ್ಲೀಟ್ಲಿ ಡಿಫ್ರೆಂಟ್ ಇರ್ತಾ ಇದೆ. ಆ ಗ್ರೂಪಿಗೆ ಅದು ಏನಾಗಲ್ಲ, ಸೇರೋದೇ ಇಲ್ಲ, ಅದು ಕಂಪ್ಲೀಟ್ಲಿ ಡಿಫ್ರೆಂಟ್ ಇರ್ತಾ ಇದೆ. ನೀವು ಹೌ ಟು ಚೂಸ್ ವಿಚ್ ಒನ್ ಇಸ್ ದ ಡಿಫ್ರೆಂಟ್ ಹಿಯರ್. ಓಕೆ, ನೀವು ಅದನ್ನೇ ಆರಿಸಬೇಕು, ಯಾವ್ದು ಡಿಫ್ರೆಂಟ್ ಆಗ್ತಾ ಇದೆ. ಹಾಗಾದ್ರೆ ಯಾವ ತರ ಡಿಫ್ರೆಂಟ್ ಆಗ್ತಾ ಇದೆ ಅಂತ ಹೇಳಿ ನಿಮಗೆ ಗೊತ್ತಿರಬೇಕು. ನೋಡೋಣ. ಹಾಗಾದ್ರೆ ಫಸ್ಟ್ ಆಪ್ಷನ್ ಏನ್ ಕೊಟ್ಟಿದ್ದಾರೆ, ಅರ್ತ್, ಜುಪಿಟರ್, ಮಾರ್ಸ್, ಮೂನ್. ಓಕೆ, ಭೂಮಿ, ಗುರು, ಮಂಗಳ, ಚಂದ್ರ ನೋಡಿದ ತಕ್ಷಣ ಗೊತ್ತಾಯ್ತು ನಮಗೆ ಪ್ಲಾನೆಟ್ಸ್ ಗಳ ಮೇಲೆ ಕೇಳಿರ್ತಕ್ಕಂಥ ಕ್ವಶನ್. ಓಕೆ, ಅರ್ತ್ ಭೂಮಿ ಕೂಡ ಒಂದು ಗ್ರಹ, ಹೌದಾ, ಭೂಮಿ ಕೂಡ ಒಂದು ಗ್ರಹ. ಓಕೆ, ಅರ್ತ್ ಇಸ್ ಅ ಪ್ಲಾನೆಟ್. ಲೈಕ್ ದಟ್ ಜುಪಿಟರ್ ಗುರು ಕೂಡ ಒಂದು ಗ್ರಹ ಆಗ್ತಾ ಇದೆ. ನೆಕ್ಸ್ಟ್ ಮಂಗಳ, ಇದು ಕೂಡ ಗ್ರಹ ಆಗ್ತಾ ಇದೆ, ಹೌದಾ. ಬಟ್ ಚಂದ್ರ ಅಂತಕ್ಕಂಥದ್ದು ಉಪಗ್ರಹ, ಇದು
ಸ್ಯಾಟಲೈಟ್ ಆಗ್ತಾ ಇದೆ. ಓಕೆ, ಮೂನ್ ಈಸ್ ದ ಸ್ಯಾಟಲೈಟ್ ಆಫ್ ಅರ್ತ್. ಅರ್ತ್ ನ ಸ್ಯಾಟಲೈಟ್ ಆಗ್ತಾ ಇದೆ, ಅದಕ್ಕೆ ಆಪ್ಷನ್ ಡಿ ರೈಟ್ ಆನ್ಸರ್ ಆಗ್ತಾ ಇದೆ. ಬಹಳಷ್ಟು ಸಿಂಪಲ್, ನೋಡಿದ ತಕ್ಷಣ ಆನ್ಸರ್ ಮಾಡಬಹುದು. ಓಕೆನಾ? ರೈಟ್, ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಕ್ವೆಶ್ಚನ್ ನಂಬರ್ 8. If the Independence Day of our country falls on Sunday, then 23 August of the same year is. ನೋಡಿ ಎಷ್ಟು ಸಿಂಪಲ್ ಕೇಳಿದರೆ, ಕ್ಯಾಲೆಂಡರ್ ಮೇಲೆ ಕೇಳಿರ್ತಕ್ಕಂಥ ಕ್ವಶನ್. ನಿಮಗೆ ಇಲ್ಲಿ ನೆನಪಿರಬೇಕು, ಇಂಡಿಪೆಂಡೆನ್ಸ್ ಡೇ ನಾವು ಯಾವಾಗ ಸೆಲೆಬ್ರೇಷನ್ ಮಾಡ್ತೀವಿ ಅಂತ ಹೇಳಿ. ನೋಡೋಣ, ನಮ್ಮ ದೇಶದ ಸ್ವಾತಂತ್ರ್ಯ ದಿನಾಚರಣೆಯ ದಿನ ಭಾನುವಾರ, ಆದರೆ ಅದೇ ವರ್ಷದ ಆಗಸ್ಟ್ 23ನೇ ತಾರೀಕು ಯಾವ ವಾರವಾಗುತ್ತದೆ ಅಂತ ಕೇಳಿದರೆ, ನೋಡಿ ನಿಮಗೆ ಗೊತ್ತಿರಬೇಕು, ಸ್ವಾತಂತ್ರ್ಯ ದಿನಾಚರಣೆ ಇಂಡಿಪೆಂಡೆನ್ಸ್ ಡೇ ಯಾವಾಗ ಇರ್ತಾ ಇದೆ? ಆಗಸ್ಟ್ 15. ಓಕೆ, ಆಗಸ್ಟ್ 15 ಗೆ ನಮಗೆ ಏನಿರ್ತಾ ಇದೆ? ಇಂಡಿಪೆಂಡೆನ್ಸ್ ಡೇ ಇರ್ತಾ ಇದೆ. ಆಗಸ್ಟ್ 15 ಯಾವ ಡೇ ಆಗುತ್ತೆ ಅಂತ ಹೇಳಿದರೆ ಭಾನುವಾರ, ಸಂಡೇ ಆಗ್ತಾ ಇದೆ ಅಂತ ಹೇಳಿದರೆ. ಓಕೆ, ಹಾಗಾದ್ರೆ ನಾವು ಏನನ್ನ ಕಂಡುಹಿಡಿಬೇಕು ಅಂತ ಹೇಳ್ತಾರೆ? ಯಾವ ಡೇನ ಕಂಡುಹಿಡಿಬೇಕು? 23 ಆಗಸ್ಟ್, ಅದೇ ವರ್ಷದ 23 ಆಗಸ್ಟ್. ಓಕೆ, ಆಗಸ್ಟ್ 23, ಆಗಸ್ಟ್ 23rd, which day fall on which day? ಓಕೆ, ಆಗ್ತಾ ಇದೆ ಅಲ್ವಾ? ರೈಟ್, ಎರಡೂ ಕೂಡ ಸೇಮ್ ಮಂತ್ ಸೇಮ್ ಇಯರ್ ಇದೆ ಅಂತಂದ್ರೆ ನೀವೇನ್ ಮಾಡಬೇಕು? ಜಸ್ಟ್ ಡೈರೆಕ್ಟ್ ಆಗಿ 23 ಒಳಗಡೆ ಯಾವ್ದು ಗ್ರೇಟೆಸ್ಟ್ ಇರ್ತದಲ್ವಾ, ಈಗ 23 ಒಳಗಡೆ 15 ಅನ್ನ ಮೈನಸ್ ಮಾಡ್ಕೊಂಡ್ಬಿಡ್ರಿ. ಓಕೆ, 13 ಅಲ್ಲಿ 5 ಹೋದ್ರೆ 8 ಬರ್ತಾ ಇದೆ, ಇದು 0. ಈ ಬಂದಿರ್ತಕ್ಕಂಥ 8 ಗೆ ಏನ್ ಮಾಡಬೇಕು? 7 ಇಂದ ಡಿವೈಡ್ ಮಾಡಬೇಕು. 7 1 just 7, 1 ರಿಮೈನ್ಸ್. ಈ ರಿಮೈಂಡರ್ ಏನಿದೆ ಅಲ್ವಾ, ಇದನ್ನ ಇಂಪಾರ್ಟೆಂಟ್ ಇದೆ, ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ರಿಮೈಂಡರ್ ಏನಿದೆ? 1 ಇದೆ. ನೋಡಿ ಇಲ್ಲಿ 15 ಇಂದ 23 ಗೆ ಅಂತಂದ್ರೆ ಡೇಸ್ ಏನಾಗ್ತಾ ಇದಾವೆ? ಮುಂದೆ ಹೋಗ್ತಾ ಇದಾವೆ. ಡೇಸ್ ಏನಾಗ್ತಾ ಇದಾವೆ? ಮುಂದೆ ಹೋಗ್ತಾ ಇದೆ ಅಲ್ವಾ? ನೀವು ಕೂಡ ಏನ್ ಮಾಡಬೇಕು? ಡೇಸ್ ಅನ್ನ ಮುಂದೆ ಕಳಿಸಬೇಕು. ಹಾಗಾದ್ರೆ ಸಂಡೇ ಇದೆ ಅಂತಂದ್ರೆ 1 ಡೇನ ಪ್ಲಸ್ ಮಾಡಬೇಕು. ಅದಕ್ಕೆ ಯಾವ ಡೇ ಆಗುತ್ತೆ? ಮಂಡೇ. ಓಕೆನಾ? ಸಂಡೇಗೆ 1 ಡೇ ಪ್ಲಸ್ ಮಾಡಿದ್ರೆ ಮಂಡೇ ಆಗ್ತಾ ಇದೆ. ಮಂಡೇ ಇಸ್ ದ ರೈಟ್ ಆನ್ಸರ್. ಸೋಮವಾರ ಅಂತ ಕರೀತಾ ಇದೀವಿ. ಭಾನುವಾರದಿದ್ದು 1 ಡೇ ಪ್ಲಸ್ ಮಾಡಿದ್ರೆ ನಮ್ಗೆ ಏನಾಗುತ್ತೆ? ಸೋಮವಾರ, ಮಂಡೇ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಲ್ವಾ? ಓಕೆ, ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಒನ್. ಕ್ವೆಶ್ಚನ್ ನಂಬರ್ 9. Complete the series by choosing the correct choice. ಶ್ರೇಣಿಯನ್ನು ಸರಿಯಾದ ಆಯ್ಕೆಯೊಂದಿಗೆ ಪೂರ್ಣಗೊಳಿಸಿ. ಓಕೆ, ಇದಕ್ಕೆ ನಾವು ಲೆಟರ್ ಸೀರೀಸ್ ಅಂತ ಕರಿತಾ ಇದೀವಿ. ನೆನಪಿರಬೇಕು, ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇಲ್ಲಿ ನೀವು ಏನ್ ಮಾಡಬೇಕು ಅಂತಂದ್ರೆ, ಫಸ್ಟ್ ಎಷ್ಟು ಲೆಟರ್ಸ್ ಗಳನ್ನ ಕೊಟ್ಟಿದ್ದಾರೆ ಅಂತ ಕೌಂಟ್ ಮಾಡಬೇಕು ವಿತ್ ದ ಕೌಂಟಿಂಗ್ ಆಫ್ ದಿಸ್ ಡ್ಯಾಶ್. ಓಕೆ, ಈ ಡ್ಯಾಶ್ ಗಳನ್ನು ಕೂಡ ಕೌಂಟ್ ಮಾಡಬೇಕು. ಈ ಡ್ಯಾಶ್ ಇರೋ ಪ್ಲೇಸ್ ಅಲ್ಲಿ ಏನ್ ಬರುತ್ತೆ ಅಂತ ಕೇಳಿದರೆ, ಎ ಬಿ ಸಿ ಸಿ 1 2 3 4 5 6 7 8 9 10 11 12 ಟೋಟಲ್ ಎಷ್ಟಿದಾವೆ? 12 ಇದಾವೆ. ಇದನ್ನ ನಾವು ಯಾವ ತರ ಡಿವೈಡ್ ಮಾಡಬಹುದು ಅಂತಂದ್ರೆ, 12 ಒಂದು ಪಾರ್ಟ್ ಆಯ್ತು, ಅಥವಾ 6 ಪಾರ್ಟ್ ಆಗಿ ಮಾಡಬಹುದು, 3 ಪಾರ್ಟ್ ಆಗಿ, 4 ಒಂದೊಂದು ಪಾರ್ಟ್ ಆಗಿನೂ ಮಾಡಬಹುದು. ಹಾಗಾದ್ರೆ ನಾನು ಫಸ್ಟ್ ಬಿಗ್ಗೆಸ್ಟ್ ನಂಬರ್ ಇರೋದ್ರಿಂದ 6 ತಗೊಳ್ತಾ ಇದ್ದೀನಿ. 6 ಒಂದೊಂದು ಪಾರ್ಟ್ ಆಗಿ ಮಾಡಿದಾಗ ಏನ್ ಬರ್ತಾ ಇದೆ? ಎ ಬಿ 1 2 3 4 5 6 ಒಂದು ಪಾರ್ಟ್ ಆಯ್ತು. ನೋಡಿ ಇಲ್ಲಿ ಏನಾದ್ರೂ ರಿಲೇಷನ್ ಕಾಣ್ತಾ ಇದೆನಾ? ಎಸ್, ಕಾಣ್ತಾ ಇದೆ. ಏನ್ ರಿಲೇಷನ್ ಕಾಣ್ತಾ ಇದೆ ಅಂತಂದ್ರೆ, ನೋಡ್ಕೊಳ್ಳಿ, ನಾನು ಡಿವೈಡ್ ಮಾಡಿದ್ವಿ ಕಂಪ್ಲೀಟ್ ಆಗಿ. ಇಲ್ಲಿ ಈಗ ಬಿ ಎ ಇದೆ, ಇಲ್ಲಿನೂ ಎ ಇದೆ, ಇದರಿಂದ ಬಿ ಬರಬೇಕು, ಇಲ್ಲಿ ಬಿ, ಇದು ಕಂಪ್ಲೀಟ್ ಆಯ್ತು. ಎ ಬಿ ಸಿ ಸಿ ಬಿ ಎ, ಸೇಮ್ ಎ ಬಿ ಸಿ ಸಿ ಬಿ ಎ ಕಂಪ್ಲೀಟ್ ಆಯ್ತಲ್ವಾ ಸೀರೀಸ್? ಈಗ ಒಂದು ಸರಣಿ ಬರಬೇಕು ಅಲ್ಲಿ ಕಂಪ್ಲೀಟ್ ಮಾಡಿದಾಗ. ಹಾಗಾದ್ರೆ ಡ್ಯಾಶ್ ಅಲ್ಲಿ ಫಸ್ಟ್ ನಾನು ಹಾಕಿದ್ದೀನಿ ಬಿ, ಎರಡನೇ ಡ್ಯಾಶ್ ಅಲ್ಲಿ ಬಿ ಹಾಕಿದ್ದೀನಿ, ಮೂರನೇ ಡ್ಯಾಶ್ ಅಲ್ಲಿ ಸಿ. ಬಿ ಬಿ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಬಿ ಬಿ ಅಂತಕ್ಕಂಥ ಬಿ ಬಿ ಸಿ ಇಸ್ ದ ರೈಟ್ ಆನ್ಸರ್ ಆಗ್ತಾ ಇದೆ. ಕೊಟ್ಟಿರ್ತಕ್ಕಂಥ ಆಪ್ಷನ್ ಅಲ್ಲಿ ಬಿ ಬಿ ಸಿ, ಆಪ್ಷನ್ ಡಿ ಇಸ್ ದ ರೈಟ್ ಒನ್. ಅರ್ಥ ಆಗ್ತಿದೆನಾ? ರೈಟ್, ಈ ತರ ನೀವು ಒಂದೊಂದಾಗಿ ಕರೆಕ್ಟ್ ಆಗಿ ಡಿವೈಡ್ ಮಾಡ್ತಾ ನೋಡಿದಾಗ ಈಸಿಯಾಗಿ ಗೊತ್ತಾಗ್ತಾ ಇದೆ. ಹಾಗಾದ್ರೆ ನಿಮಗೊಂದು ಕ್ವಶನ್ ಆಗ್ತಾ ಇದ್ದೀನಿ, ಎಷ್ಟು ಜನ ರೈಟ್ ಆನ್ಸರ್ ಆಗ್ತಾ ಇದ್ದೀರಿ ಅಂತ ಹೇಳಿ ನೋಡೋಣ. ಓಕೆ, ಓಕೆ, ಇದಕ್ಕೆ ನಿಮ್ಮ ಆನ್ಸರ್ನ ನಮಗೆ ಕಮೆಂಟ್ ಮುಖಾಂತರ ಕಳಿಸಿ. ಎಷ್ಟು ಜನ ರೈಟ್ ಆನ್ಸರ್ನ ಕಳಿಸ್ತಾ ಇದ್ದೀರಿ ಅಂತ ಹೇಳಿ ನೋಡೋಣ. Okay, right, let us move to the next question, that is question number 10. Okay, before going to question number 10,
ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಂಪುರದಲ್ಲಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಫಲಿತಾಂಶವನ್ನು ಕೊಟ್ಟಿದೆ. 24 ಮತ್ತು 25ನೇ ಸಾಲಿನಲ್ಲಿ ಅತಿ ಹೆಚ್ಚು ಫಲಿತಾಂಶವನ್ನು ಕೊಟ್ಟು ಚಿತ್ರದುರ್ಗ ಜಿಲ್ಲೆಯಲ್ಲಿನೇ ಅತಿ ಹೆಚ್ಚು ಫಲಿತಾಂಶ ಕೊಡುವ ಸಂಸ್ಥೆ ಕೂಡ ನಮ್ಮ ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಂಪುರ ಆಗಿದೆ. ಅದೇ ತರ 2024 ಮತ್ತು 25ನೇ ಸಾಲಿನಲ್ಲಿ ನವೋದಯ ಶಾಲೆಗೆ ಒಟ್ಟು 42 ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದಾರೆ. ಈ ತರ ಬೇರೆ ಬೇರೆ ಎಕ್ಸಾಮ್ಸ್ ಗಳಿಗೆ ಅಂದ್ರೆ ಸೈನಿಕದಲ್ಲಿ 65 ವಿದ್ಯಾರ್ಥಿಗಳು, ಕಿತ್ತೂರಲ್ಲಿ 12 ವಿದ್ಯಾರ್ಥಿಗಳು, ನೆಕ್ಸ್ಟ್ ನವೋದಯಕ್ಕೆ 42 ವಿದ್ಯಾರ್ಥಿಗಳು, ಮುರಾರ್ಜಿಗೆ 90 ವಿದ್ಯಾರ್ಥಿಗಳು, RMSA ಗೆ ಅಂದ್ರೆ ಈಗ ನಾನು ನಿಮ್ಗೆ ಏನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಲ್ವಾ RMSA ಕ್ವೆಶ್ಚನ್ ಪೇಪರ್ ನ, ಓಕೆ, ಈ ಶಾಲೆಗೆ ಒಟ್ಟು 72 ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದಾರೆ. ಓಕೆ, ಇವೆಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ನೆಕ್ಸ್ಟ್ ನಮ್ಮ ಮುಂದಿನ ಪ್ರಶ್ನೆ ಕಡೆ ಹೋಗ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 10. See what they are given here. Complete the figure series by choosing the correct choice. ಓಕೆ, ಈ ಫಿಗರ್ ಸೀರೀಸ್ ನ ಕಂಪ್ಲೀಟ್ ಮಾಡ್ರಿ ಅಂತ ಕೇಳಿದ್ದಾರೆ. ಓಕೆ, ಆಕೃತಿಗಳ ಶ್ರೇಣಿಯನ್ನು ಸರಿಯಾದ ಆಯ್ಕೆಯೊಂದಿಗೆ ಪೂರ್ಣಗೊಳಿಸಿ ಅಂತ ಕೇಳಿದ್ದಾರೆ. ನೋಡ್ತಾ ಹೋಗೋಣ. ಫಸ್ಟ್ ಟ್ರಯಾಂಗಲ್, ಸ್ಕ್ವೇರ್, ಪೆಂಟಗಾನ್, ಓಕೆ, ಹೆಕ್ಸಾಗಾನ್. ಇದನ್ನ ನಾವು ನೋಡ್ತಾ ಹೋಗೋದಾದ್ರೆ ಫಸ್ಟ್ ಇಲ್ಲಿ ಸೈಡ್ಸ್ ಗಳ ಮೇಲೆ ಕೊಟ್ಟಿದ್ದಾರೆ. ಇಲ್ಲಿ ಎಷ್ಟು ಸೈಡ್ಸ್ ಇದಾವೆ? 3 ಸೈಡ್ಸ್ ಇದಾವೆ. 1 2 3 4 ಸೈಡ್ ಇದೆ. ನೆಕ್ಸ್ಟ್ 1 2 3 4 5 ಸೈಡ್ ಇದೆ. ನೆಕ್ಸ್ಟ್ ಇಲ್ಲಿ 1 2 3 4 5 6 ಸೈಡ್. ಓಕೆ, ಹಾಗಾದ್ರೆ ನೆಕ್ಸ್ಟ್ ನಮಗೆ ಏನ್ ಬರಬೇಕು? 7 ಸೈಡ್ ಇರ್ತಕ್ಕಂಥದ್ದು ಬರಬೇಕು. ಸೆಪ್ಟಗಾನ್ ಅಂತ ಕರಿತೀವಿ, ಸಪ್ತಭುಜಾಕೃತಿ ಅಂತ ಕರಿತಾ ಇದೀವಿ. ಓಕೆ, ಹಾಗಾದ್ರೆ ನೋಡ್ತಾ ಹೋಗ್ರಿ, ಇಲ್ಲಿ 1 2 3 4 ಇದೆ. ಆಪ್ಷನ್ ಎ ಕ್ಯಾನ್ಸಲ್ ಆಯ್ತು. ನೆಕ್ಸ್ಟ್ ಇಲ್ಲಿ 1 2 3 4 5 6 7 8 ಇದೆ. ಇದು ಆಕ್ಟೋಗಾನ್ ಆಗ್ತಾ ಇದೆ. ಆಪ್ಷನ್ ಬಿ ಕ್ಯಾನ್ಸಲ್ ಆಯ್ತು. ಓಕೆ, ನೆಕ್ಸ್ಟ್ ಇಲ್ಲಿ 1 2 3 4 5 6 7. ಹಾಗಾದ್ರೆ ನಮಗೆ ಎಷ್ಟು ಬರಬೇಕಾಗಿತ್ತು? 7 ಬರಬೇಕಾಗಿತ್ತು. ಸೆಪ್ಟಗಾನ್. ಆಪ್ಷನ್ ಸಿ ರೈಟ್ ಆನ್ಸರ್ ಆಗ್ತಾ ಇದೆ. ಆಪ್ಷನ್ ಡಿ ಅಲ್ಲಿ ಬಹಳಷ್ಟು ಕಾಣ್ತಾ ಇದಾವೆ. 1 2 3 4 5 6 7 8 9 10 ಸೈಡ್ಸ್ ಇರೋದ್ರಿಂದ ಇದು ಆಪ್ಷನ್ ಡಿ ರಾಂಗ್ ಆಗ್ತಾ ಇದೆ. ಅರ್ಥ ಆಯ್ತಾ? ಹಾಗಾದ್ರೆ ರೈಟ್ ಆನ್ಸರ್ ನಮಗೆ ಆಪ್ಷನ್ ಸಿ ಆಗ್ತಾ ಇದೆ. ಕ್ಲಿಯರ್ ಅಲ್ವಾ? ರೈಟ್. ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್. ಓಕೆ, ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ವಂದನೆಗಳನ್ನ ಹೇಳ್ತಾ ಇವತ್ತಿನ ತರಗತಿಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಹೇಳಿದಂತ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ. ನೆಕ್ಸ್ಟ್ ಅದೇ ತರ ಅಡ್ಮಿಷನ್ಗಳು ಬೇಕಾಗಿದ್ದಲ್ಲಿ ಅಥವಾ ಏನಾದರೂ ಇನ್ಫಾರ್ಮೇಶನ್ ಬೇಕಾಗಿದ್ರೆ ಕೆಳಗಡೆ ಕೊಟ್ಟಿರುವಂತಹ ನಂಬರ್ಸ್ ಗಳಿಗೆ ಕರೆ ಮಾಡಿ. ನೆಕ್ಸ್ಟ್ ಇನ್ನೂ ಯಾರು ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಂಪುರ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು.